ಮ್ಯಾಗ ಮಾಡ್ತೈತೆ ಅದು 25 ವರ್ಷದಿಂದ ಆ ಗಾರ್ಡನ್ ನೋಡ್ರಿ ಹೆಂಗಾಗೈತಿ ಈಗ ನೋಡ್ರಿ ಚಪಾತಿ ಮಾಡತ್ತಾರ ನಮ್ಮ ಅಕ್ಕರಲ್ಲಿ ದೇವಸ್ಥಾನದೊಳಗೆ ವರ್ಕ್ ಮಾಡ್ತಾರ ಇಲ್ಲೇ ನಮ್ದು ತಾಳಿ ಕಟ್ಟಿದ್ದು ಹಾಂ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅನ್ಕೋತೀವಿ ನಾವು ಆರಾಮದೇವಿ ಬರೀ ಎಲ್ಲಿ ಬಂದೀವಿ ಆಲ್ರೆಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮೊನ್ನೆನೇ ಬಂದೀವಿ ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ ಫುಲ್ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡಿದ್ವಿ ಸೊ ಇವತ್ತು ಹುಳಿ ಬಸವಣ್ಣನ ಗುಡಿಗೆ ಬಂದೀವಿ ಬರೀ ತೋರಿಸ್ತೀವಿ ನಿಮಗೆ ಹೆಂಗೆ ಐತಿ ಅದ್ರ ಜೊತೆಗೆ ಇವತ್ತು ಏನೇನಾಗುತ್ತಲ್ಲ ನಿಮ್ಗೆ ತೋರಿಸ್ತೀನಿ ಬರೀ ಎಲ್ಲರೂ ರೆಡಿ ಇವಾಗೂ ಏನೋ ಫಂಕ್ಷನ್ ಐತಿ ನೋಡ್ರಿ ಉಳುವಿ ದೇವಸ್ಥಾನ ಎಷ್ಟು ಚಂದ ಐತಿ ಇದೆ ನೋಡ್ರಿ ಈ ಹಾಲ್ ಒಳಗೆ ನಮ್ಮ ಮದುವೆ ಆಗಿತ್ತು ಉಳುವಿ ದೇವಸ್ಥಾನದಾಗ ನಮ್ಮ ಮದುವೆ ಆಗಿತ್ತು ಸೊ ಇದು ಬೆಳ್ಳಿ ರಥ ನೋಡ್ರಿ ಇದು ಫುಲ್ ಬೆಳ್ಳಿ ರಥ ಐತಿ ರೀ ಇಲ್ಲೇ ನಮ್ದು ತಾಳಿ ಕಟ್ಟಿದ್ದು ಹಾಂ ಅಲ್ಲಿ ಅಲ್ಲೆಲ್ಲ ನಾನಾಗ ನಿಮ್ಮ ಮಗ ತಾಳಿ ಕಟ್ಟಿದ ಜಾಗ ಇಲ್ಲೇ ಅರಶಿನ ಇದ ಜಾಗದಾಗ ಅರಶಿನ ಜೋರಾಗಿ ನಮ್ಮ ಮದ್ವೆ ಆದ ಜಾಗ ಇದು ಅದನ್ನ ಎಲ್ಲ ಹೇಳಕತ್ತಾರ ನೋಡ್ರಿ ಇಲ್ಲಿ ಅಲ್ಲೇ ತಾಳಿ ಕಟ್ಟಿದ್ದ ಹೌದಲ್ಲ ಇಲ್ಲೇನಾ ಇಲ್ಲವಾ ಅಲ್ಲೇ ಇದು ಇದ್ದಿದ್ದಿಲ್ಲನಾ ಹಂಗಂದ್ರೆ ಇಲ್ಲೇ ಅರಶಿನ ಇಲ್ಲೇ ತಾಳಿ ಏ ಅಲ್ಲಿ ಸುರ್ಗಿ ನೀರು ಅಲ್ಲಿ ಸುರ್ಗಿ ನೀರಾಗಿತ್ತ ಕನ್ಫ್ಯೂಸ್ ಸಮೂ ಏ ಪಪ್ಪ ನಮ್ಮ ಮದ್ವೆ ಇಲ್ಲೇ ಆಗತ್ಲಿ ನೀ ಎಲ್ಲಿ ಹೋಗಿದ್ದಿ ಬೆಂಗಳೂರಿಗೆ ಹೋಗಿದ್ನಂತ ನಮ್ಮ ಮದುವೆಯಾಗ ಬರೀ ಸ್ವಾಮಿ ಮಾಡು ಹಣಿಗೆ ತುಪ್ಪ ಕೊಟ್ಟು ಸ್ವಾಮಿ ಮಾಡು ವಿಡಿಯೋ ಚಲೋ ಐತಿ ಬಾ ಏನು ಮಾಡಲ್ಲಲ್ಲ ಅಲ್ಲ ಮನೆಯಿಂದನ ಬಂದೇವಲ್ಲ ಬರ್ರಿ ಹೋಗುಂತಾರ್ರಿ ನಾವು ಹಂಗಂದ್ರೆ ಹೊಂಡಕ್ಕೆ ನೀವು ಮಾಡ್ರಿ ನೀವು ಸ್ವಾಮಿ ಅಲ್ಲಿ ಮಾಡಂಗೆ ಮ್ಯಾಗ ಮಾಡ್ತೈತೆ ಅದು ಮಾಡತ್ತೀನಿ ಮಾನು ಇಲ್ಲಿ ನೋಡ್ರಿ ಏನ ಒಬ್ಬೊಬ್ರು ಮಾಡು ನಿಂದ್ರ ಕಾಕಲ್ಲೇ ನೋಡ್ರಿ ನಮ್ಮ ಮದ್ವೆ ಸುರ್ಗಿ ನೀರು ಇಲ್ಲೇ ಆಗೈತಿ ನಾನು ಸಣ್ಣದಾಗಿಲ್ಲೇ ಇದು ಮಾಡ್ತಿದ್ದೆ ನೋಡ್ರಿ ಮದುವೆ ಫಂಕ್ಷನ್ ಎಲ್ಲ ಆಗ್ತಿರ್ತಾವೆ ಜವಳ ತಗೋತಿದ್ದು ಇಲ್ಲೇ ಜವಳ ತಗೋ
ನೋಡ್ರಿ ನಮ್ಮ ಮುಳುಗಿ ದೇವಸ್ಥಾನ ಎಷ್ಟು ಚಂದ ಐತಿ. ಅಲ್ಲಿ ಹಿಂದೆ ಕಾಣತಿದ್ದ
ಜೈ ಬಜರಂಗಬಲಿ ಹನುಮಪ್ಪನ ಗುಡಿ ಅದ. ಇದು ನೋಡ್ರಿ ಇಲ್ಲಿ ಏನೇನು ತೋರಿಸ್ತೀನಿ ನಿಮ್ಗೆ. ಇದು ನಾಗಲಿಂಗ ಪುಷ್ಪ ಗಿಡ, ಇದು ನಾಗಲಿಂಗ ಪುಷ್ಪ ಗಿಡ. ಇದು ಬಿಳಿ ಸಂಪಿಗೆ ಹೂವು ಫುಲ್ ಒಣಗೈತಿ ಈಗ ಮತ್ತು ಚಿಗಿತೈತೆ ಅದ. ಹಾಂ, ನಾಗಲಿಂಗ ಪುಷ್ಪ ಅಂತೇಳಿ ಸುತ್ತಲೂ ಕಮಲ ಹೂ ಟೈಪ್ ಇರ್ತೈತಿ. ನಡಕ ಮ್ಯಾಗ ನಾಗರ ಹಿಡಿ, ಒಳಗ ಲಿಂಗು, ಶಿವಲಿಂಗ ಪುಷ್ಪ ಅಂತ, ನಾಗಲಿಂಗ ಪುಷ್ಪ ಅಂತಾರೆ. ಸಿದ್ದಾವಡ ಮಠದ ಕಡೆ ತೋರಿಸಿದ್ನಲ್ಲ. ಇಲ್ಲಿ ನಿಂದ್ರಿ ಫೋಟೋ ತೆಗೆದು ಹೊಡಿಯೋಕೆ ಮಾಡ್ತೀನಿ. ಹಾಂ, ಇಲ್ಲಿ ನಿಂದ್ರಿ ಫಸ್ಟ್, ಅಲ್ಲಿ ಹೋಗೋಣಂತ. ನಿಂದ್ರಿ ಅಲ್ಲಿ ನಿಂಗೆ ಬರಂಗಿಲ್ಲಪ್ಪ ಇಷಾಡಾಕ. ಓ ನೋಡ್ರಿ, ನಾ ಸಣ್ಣ ಇದ್ದಾಗ ಇಲ್ಲಿಂದ ಓಡಿ ಬಂದು ಇಲ್ಲಿ ಜಿಗಿತಿದ್ವಿ. ಖುಷಿ ಅನ್ನಿಸ್ತೈತಿ ನೋಡಿದ್ರೆ. ದೇವಸ್ಥಾನ ಕಲ್ಯಾಣಿ, ದೇವಸ್ಥಾನ ಕಲ್ಯಾಣಿ ನೋಡ್ರಿ. ಇಲ್ಲಿ ನಾ ಸಣ್ಣ ಇದ್ದಾಗ ದೇವಸ್ಥಾನದಾಗಿದ್ದಾಗ ಈ ಗಾರ್ಡನ್ ಎಲ್ಲ ಪೂರ್ತಿ ಸಣ್ಣ ಸಣ್ಣ ಗಿಡ ಇದ್ದಾಗಿಂದ ಹಚ್ಚಿದ್ವಿ. ಅಜ್ಜಾರು ರುದ್ರಯ್ಯ ಅಜ್ಜಾರು ಅಂತೇಳಿ ನಮ್ಮ ದೇವಸ್ಥಾನ ವ್ಯವಸ್ಥಾಪಕರು ಇದ್ರು. ಅವಾಗ ಅವರು ನನಗೊಂದು ಕೆಲಸ ಕೊಟ್ಟಿದ್ರು. ಏನಪ್ಪ ಅಂತಂದ್ರೆ, ಈ ಗಾರ್ಡನ್ನ ಚಂದನಿಗೆ ಬೆಳಗ್ಗೆ ಎದ್ದ ಕೂಡಲೇ ನೀರು ಹಾಕ್ಬೇಕು, ಒಂದು ಗಿಡನೂ ಒಣಗೋಂಗಿಲ್ಲ ಅಂತ ಹೇಳಿದ್ರೆ. ನೋಡ್ರಿ, ಯಾವಾಗ ಒಂದು 30 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಆ ಗಾರ್ಡನ್ ನೋಡ್ರಿ ಹೆಂಗಾಗೈತಿ ಈಗ. ಎಷ್ಟು ಮಸ್ತಾಗೈತಿ ನೋಡ್ರಿ. ಅವಾಗ ನಾವು ಹಚ್ಚಿದ ಗಿಡ, ಅಜ್ಜ ನಾನು ಹಚ್ಚಿದ ಗಿಡ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಕಡಿಮೆ ಅಂದ್ರೆ ಒಂದು 80 ಫೂಟ್ ಹೈಟ್ ಆಗೈತಿ ನೋಡ್ರಿ. ಖುಷಿ ಆಕೈತಿ, ಭಾಳ ಖುಷಿ ಆಕೈತಿ ನೋಡ್ರಿ. ನಮ್ಮ ಗಾರ್ಡನ್ ಅಜ್ಜ ನಾವು ಮತ್ತೆ ಆಮೇಲೆ ಇಲ್ಲಿ ಮೊಲನೂ ಸಾಕಿದ್ವಿ. ಇಲ್ಲೆಲ್ಲ ಮೊಲ ಓಡಾಡ್ತಿದ್ವಿ. ಹೋಗಿ ಹಿಡ್ಕೊಂಬಂದು ಇಲ್ಲೊಂದು ಸಣ್ಣದು ಇರುತ್ತೆ, ಅದರೊಳಗೆ ಹಾಕ್ತಿದ್ವಿ. ಎಷ್ಟು ವರ್ಷದ ಮೇಲೆ ಗಿಡ ನೋಡತ್ತಿದ್ವಿ. ಸೇಮ್ ಅದ್ರಂಗ ಮಾಡ್ಯಾರ ಚಿನ್ನದ. ಇದು ದಾಸೋಹ. ನೋಡ್ರಿ, ಚಪಾತಿ ಮಾಡತ್ತಾರೆ ನಮ್ಮ ಅಕ್ಕಾರಲ್ಲಿ. ದೇವಸ್ಥಾನದೊಳಗೆ ವರ್ಕ್ ಮಾಡ್ತಾರೆ. ಚಪಾತಿ ಹಿಟ್ಟು ಕಲಿಸೋದಿದೆ. ಇದು ಉಳ್ಳಿ ಕಟ್ ಮಾಡೋದು. ಇಲ್ಲಿ ಇದ್ರಾಗ ಹಿಟ್ಟು ಹಾಕ್ತಾರ. ಇಲ್ಲಿ ಉಳ್ಳಿ ಕಡೆ ಬರ್ತಾವೆ. ಓಹೋ, ಆಮೇಲೆ ಅಲ್ಲಿಂದ ಈ ಮಷಿನ್ ಹಾಕೋದು. ಚಪಾತಿ ಲಟ್ಟಿಸಿ ತಳಗ ಹೋಗಿತೈತಿ. ಬೇದಿದ್ದು ಚಪಾತಿ ಇಲ್ಲಿ ಬರ್ತಾವೆ. ಹಿಂಗಾಷ್ಟು ಬೇದಿದ್ದು ಚಪಾತಿ ಇಲ್ಲಿ ಬರ್ತಾವೆ. ಬೇಷೆ. ನೋಡ್ರಿ, ಇಲ್ಲಿ ಚಪಾತಿ ಮಾಡೋ ಮಷಿನ್ನೇ ತೋರಿಸಿದ್ವಲ್ಲ, ಇದು ಫಸ್ಟ್ ಚಪಾತಿ ಹಿಟ್ಟನ್ನು ಕಲಿಸುವಂಥ ಮಷಿನ್ ಐತಿ. ಇದ್ರೊಳಗೆ ನಮ್ಮ ಚಿಕ್ಕಮ್ಮರ ಅಂದ್ರೆ ನಮ್ಮ ಮನೆಯವ್ರ ಅಕ್ಕಾರ ಇವರು. ಅವರು ಫಸ್ಟ್ ಹಿಟ್ಟು ಹಾಕತ್ತಾರ. ಹಿಟ್ಟು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ಸೊ ಅದ್ರದ್ದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾರೆ. ಅವ್ರಿಗೆ ಡೈಲಿ ಮಾಡಿ ರೂಢಿ ಇರ್ತೈತಿ. ಸೊ ಅವ್ರಿಗೆ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿರ್ತೈತಿ. ಅದ್ರ ಜೊತೆಗೆ ನಮ್ಮ ಚಿಕ್ಕಮ್ಮರು ಉಪ್ಪು ಹಾಕಿದ್ರೆ, ಮತ್ತು ಇವರು ನೀರು ಹಾಕತ್ತಾರೆ ನೋಡ್ರಿ. ನೀರು ಹಾಕಿ ಅದು ತನ್ನಿಂತಾನ ಅಷ್ಟು ಹಾಕಿ ಕೈ ಬಿಟ್ಟರೆ ಒಂದು ಸ್ವಲ್ಪ ನೋಡ್ಕೋತಾ ಇರ್ತಾರೆ ಇವರು. ಜೋರು ಹೊಳ್ಳಾಡಿಸ್ಕೋತ ನೋಡ್ಕೋತಿರ್ತಾರೆ. ಸೊ ಫುಲ್ ಎಲ್ಲ ಮಿಕ್ಸ್ ಹಾಕಿ ಗಟ್ಟಿ ಆಗಲ್ಲ ಒಂದು ಸ್ವಲ್ಪ ತೋರಿಸಿದ್ಮೇಲೆ ಆ ಥರ ಫುಲ್ಲು ಹಿಟ್ಟು ರೆಡಿ ಆಗ್ತದೆ. ಇದು ಹಿಂಗೆ ಹಿಟ್ಟು ಹಾಕಿದ್ರೆ ಉಳ್ಳಿ ಕಟ್ಟಾಗಿ ಬರ್ತದೆ. ಆದ್ರೆ ಇವು 3 ಸಟ್ಟ ಬಂದಾವು. ಹಾಂ ಅದ್ರೊಳಗೆ. ಹಾಂ ರೀ ಇದು ಕಿರಣಿ. ಹಾಂ,
ಹತ್ತಿರ ನೀವು ಯೂಟ್ಯೂಬ್ನಾಗ ಹಾಕ್ತಾ ಅಂತೇಳಿ. ಅದ ಅಲ್ಲಿ ಹಾಕೋದು. ಹಾಂ ಈ ಟೈಪ್ ಚಪಾತಿ ಈಗ ಒಂದೆರಡು ಹಾಕಿ ನೋಡ್ರಿ. ಹೌದು. ಹಾಂ 6414 15 ಅಂತೇಳಿ ಹಿಂಗೆ. ಅಂತಹ ಭಟ್ರು ಇವರೇ, ಅಡುಗೆ ಭಟ್ರು ಇವರ. ನೋಡ್ರಿ ದೇವಸ್ಥಾನಕ್ಕೆ ಪಲ್ಲೆ ಕುದಿಯು ಸಾಂಬಾರು ನೋಡ್ರಿ ಹೆಂಗೆ ಕುದಿಯೋದೈತೆ ನೋಡ್ರಿ ಸಾಂಬಾರು. ಇವರು ನಮ್ಮ ದೇವಸ್ಥಾನದ ಅಡುಗೆ ಭಟ್ರು ಏನೇನು ಮಾಡಿದ್ರಿ ಸಾರು ಅನ್ರಿ ಇದು? ಹಾಂ ಶಾಂಡ್ಗಿ ಕರೀತೀರಿ ಈಗ? ಮೊದಲು ನಾ ಇಲ್ಲಿ ಕೆಲಸ ಮಾಡೋ ಮುಂದೆ ಬೈಲರ್ ಇದ್ರಕ್ಕಿಲ್ಲ, ಒಲಿ ಇದ್ವು, ಇಲ್ಲೆಲ್ಲ ಫುಲ್ ಒಲಿ ಇದ್ವು. ಒಲಿ ಹಚ್ಚಿ ಇದು ಮಾಡ್ತಿದ್ವಿ. ಈಗೆಲ್ಲ ಕಾಲ ಕಳ್ದಂಗೆ ಕೋಸಂಬರಿ ಮಾಡತ್ತಾರೆ. ಇವೆಲ್ಲ ಮಷಿನ್ ಬಂದ್ಬಿಟ್ಟವೆ. ಈಗ ನಾವಂತೂ ಕೈಲೇ ಹಚ್ತಿದ್ವಿ. 1000 ಮಂದಿ ಬರಲಿ 2000 ಮಂದಿ ಬರಲಿ, ಅದು ಮಜಾನ ಬೇರೆ ಇತ್ತದ. ಈಗ ಉಳ್ಳಾಗಡ್ಡಿ ಹಂಚಾಕು ಮಷಿನ್, ಕೋಸಂಬರಿ ಮಷಿನ್, ಎಷ್ಟು ಚಂದ. ಮತ್ತು ನಾವು ಇದ್ದಾಗ ಇವರು ಅಡುಗೆ ಭಟ್ರೆ ಹೊಳಿಲೆ ನೋಡ್ರಿ ಇಲ್ಲಿ ಸಜ್ಜಕ ಆಗತೈತಿ. ಘಮ 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 ವಾಸನೆ ಬರೋದು. ರೇಖಾ ಸಜ್ಜಕ ನೋಡು ಹೆಂಗೆ ಸ್ಮೆಲ್ ಘಮ 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 ಬರೋದೈತಿ. ನಾವಿದ್ದಾಗ ಇದು ಹಾಂ ಇಲ್ಲಿ ಮ್ಯಾಗ ಇದೆಲ್ಲ ಸ್ಟೀಮ್ ಮ್ಯಾಗ ಇದಾಕೈತಿ. ಇವ್ ನೋಡ್ರಿ ಗೋಧಿ ಹುಗ್ಗಿ ಸ್ಪೆಷಲಿಸ್ಟ್ ಇವ್ರ. ನೋಡ್ರಿ ನೀರಿಗೆಲ್ಲ ಕುದಿತಾವ. ಹಾಂ ಬ್ಯಾಳಿ ಕುದಿಸ್ಬೋದು. ಒಗ್ಗರಣೆ ಒಂದ ಕೊಡ್ಯಾಕೆ ಬರಂಗಿಲ್ಲ ಇಲ್ಲಿ. ಒಗ್ಗರಣೆ ಕೊಡ್ಬೋದಾ? ಹಾಂ ಅದ ಒಗ್ಗರಣೆ ಒಂದ್ಬಿಟ್ಟು ಎಲ್ಲ ಮಾಡ್ಬೋದು ಇದ್ರೊಳಗೆ. ಗೋಧಿ ಹುಗ್ಗಿ ಒಳಗೆ ನೋಡ್ರಿ ಇದ ಗೋಡಂಬಿ, ಲವಂಗ, ದ್ರಾಕ್ಷಿ ಎಲ್ಲ ಕಣಕುಂತಾವ. ಇದು ನೀರು ಕುದಿಸ್ಬೋದು, ಇಲ್ಲಿ ಅನ್ನ ಮಾಡ್ಬೋದು. ನೋಡ್ರಿ ಇದೆಲ್ಲ ನೀರಿದೆ, ಸ್ಟ್ರೀಮ್ ಫುಲ್ ಐತಿ. ಹಾಂ 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 ಎಲ್ಲ ಉಗಾದ್ಮೇಲೆ ರೈಸ್ ಮಸ್ತ್ ಪೂರ್ತಿ ಘಮ 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 ವಾಸನೆ ಬರೋದಕ್ಕೆ. ಹಾಂ ನೋಡ್ರಿ ಇಲ್ಲೆಲ್ಲ ಇದು ಪ್ರಸಾದ, ದೇವಸ್ಥಾನದ ಪ್ರಸಾದ. ಇದನ್ನೆಲ್ಲ ಮಾಡಿ ಮೇನ್ ವಿಶೇಷ ಏನಪ್ಪ ಅಂತಂದ್ರೆ, ಎಲ್ಲಿಂದ ನೀವೇನು ಎಲ್ಲರೂ ಹಿಂಗೆ ವಿಚಾರ ಮಾಡೋಂಗಿಲ್ಲ. ಈ ದೇವಸ್ಥಾನದ ಮೇನ್ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ ಇದನ್ನೆಲ್ಲ ಮುಸ್ರಿ ಗಿಸ್ರಿ ಎಲ್ಲ ಇವ್ರ ಸುಮ್ಮನೆ ಎಲ್ಲಿ ಬೇಕಲ್ಲಿ ವೇಸ್ಟ್ ಮಾಡೋಂಗಿಲ್ಲ, ಡಂಪ್ ಮಾಡೋಂಗಿಲ್ಲ. ಇದು ತೊಳೆದಿದ್ದು ಮುಸ್ರಿ ಗಿಸ್ರಿ ಎಲ್ಲ ಒಂದು ಇದು ಬರ್ತೈತಿ ಇಲ್ಲಿ ಹೊಂಡ. ಹೇಳ್ರಿ ಈಗ ಹೇಳ್ರಿ, ಇದು ಮುಸ್ರಿ ಗಿಸ್ರಿ ಎಲ್ಲ ಎಲ್ಲಿ ಕಳಿಸ್ತೀರಿ? ಇದನ್ನ ಹಳ್ಳಕ್ಕೆ ಹೋಗ್ತೈತಿ. ಹಳ್ಳದಿಂದ ಮತ್ತು ಬೇರೆ ಕಲೆಕ್ಷನ್ ಎಲ್ಲೆಲ್ಲ ಐತಿ. ಇದೇನು ಹಾಕಿದ್ರಿ ಇದಕ್ಕೆ ಗಟ್ಟಿ ಆತಲ್ಲ ಈಗ? ನಡಕ್ಕೆ ನೀರು ಖಾಲಿ ಅಷ್ಟು ನೀರು ಬಿಟ್ಟಲ್ಲ, ನೀರು ಬಿಟ್ಟು. ಹಾಂ ದೇವಸ್ಥಾನದ ಮೊದಲೆಲ್ಲ ನೆಲದ ಮ್ಯಾಗ ಕುಂದಿರ್ಸಿದ್ರೆ, ಈಗ ಎಷ್ಟೋ ಜನ ಕೈಕಾಲು ನೋವು ಅದು ಇದು ಅಂತಾರೆ. ಸೊ ಹಿಂಗಾಗಿ ಬೇಡ ಅಂತೇಳಿ ಟೇಬಲ್ ಸಿಸ್ಟಮ್ ಮಾಡಿಬಿಟ್ಟಾರ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಶರಣರದ್ದು ಫೋಟೋ ಹಾಕ್ಯಾರ ದೇವಸ್ಥಾನದ ಒಳಗೆ, ದಾಸೋಹ ಒಳಗೆ. ಇಲ್ಲಿ ನೋಡ್ರಿ ಶರಣರು, ಉಳುವಿ ಬಸವಣ್ಣವರು, ನಿಜಸುಕ್ಕಿ ಹಡಪದ ಅಪ್ಪಣ್ಣನವರು, ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರು, ಸೊನ್ನಲಗಿ ಶರಣರು, ಸಿದ್ದರಾಮೇಶ್ವರ ಸ್ವಾಮಿಗಳು, ಹಿಂಗೆ ಎಲ್ಲ
ಪ್ರತಿಯೊಬ್ಬರು ಶರಣರದ ಇದನ್ನು ಹಾಕಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ರಿ ದೇವರಕೊಂಡ ಅಜ್ಜನವ್ರು ಇವರು. ನೋಡ್ರಿ ಇಲ್ಲಿ ಈಗ ಇದೇನಿದೆ ಮೇನ್ ನಮ್ಮ ಇದಕ್ಕೆ ಇಷ್ಟಪಟ್ಟಿದ್ದ ಪ್ರಕಾರ ಹೇಳ್ಬೇಕಂದ್ರೆ ಈಗೇನಿದೆ ಗಟ್ರ ಕಾಣತೈತಿ ನಿಮ್ಗೆ, ಇಲ್ಲಿಂದ ಕೆಳಗೊಂದು ಹಳ್ಳ ಐತಿ. ಆ ಹಳ್ಳಕ್ಕೆ ಹೋಗಿ ಟಚ್ ಆಗ್ತೈತಿ. ಇಲ್ಲಿ ಒಂದು ಹಳ್ಳ ಐತಿ, ದೊಡ್ಡದು ಹಳ್ಳ. ಇಲ್ಲಿ ತೋರಿಸ್ತೀನಿ. ಇದು ಕೆಳಗಿಂತ ಕಾಣತೈತಲ್ಲ, ಇದು ಹಳ್ಳ ಇದೆ. ಅದ್ರ ಮ್ಯಾಗಿಂದ ರೆಡ್ ಕಲರ್ ಇದು ಕಾಣತೈತಲ್ಲ, ಅದೆಲ್ಲ ಬಾವುಟದ್ದಿದೆ. ಹಂಗೆ ಕೆಳಗೊಂದು ಹಳ್ಳ ಐತಿ. ಹಳ್ಳದ ಕಡೆಯಿಂದ ಹೋಗ್ಬಿಟ್ರೆ ಮಹಾಲೆ ಮನೆ ಅಂತ ಬರ್ತೈತಿ, ದೊಡ್ಡ ನದಿ ಐತಲ್ಲೇ. ಅಲ್ಲಿ ಹೋಗಿ ಕೂಡ್ತೈತಿ ಇದು ಮುಸ್ರಿ ಗಿಸ್ರಿ ನೀರೆಲ್ಲ. ಅಂದ್ರೆ ಹೆಂಗೆ ಪ್ರಾಣಿಗಳಿಗೆ ಎಲ್ಲ ನೀರಿನ ವ್ಯವಸ್ಥೆ ಆಗ್ತೈತಿ. ಪ್ರಾಣಿಗಳೆಲ್ಲ ಬೇಟೆಯಾಡಿ ತಿಂತಾವ, ಹಸಿರು ತಪ್ಪಲ ಇಂಥವು ತಿಂತಾವ ಸಸ್ಯಾಹಾರಿಗಳು. ಇವು ಮೀನ ಏನು ತಿನ್ಬೇಕು, ನದಿಯಿಂದ ಹೊರಗೆ ಬರೋಕ್ಕಂತೂ ಆಗಂಗಿಲ್ಲ ಅವಕ್ಕೆ. ಸೊ ಇಲ್ಲಿ ಮುಸ್ರಿ ಗಿಸ್ರಿ ಎಲ್ಲ ನದಿಯೊಳಗಿರೋ ಮೀನ ತಿಂತಾವೆ. ಸೊ ದೇವಸ್ಥಾನದೊಳಗೆ ಯಾವುದು ಏನೋ ಒಂದು ಇದೂ ವೇಸ್ಟ್ ಆಗಂಗಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂಥೇಳಿ ಎಲ್ಲ ಪ್ರಾಣಿ ಪಕ್ಷಿನೂ ಅನುಕೂಲ ಆಗ್ತೈತಿ, ಮನುಷ್ಯರಿಗೂ ಊಟ ಆಕೈತಿ. ನೋಡಿದ್ರಲ್ಲ ಉಳ್ವಿ ದೇವಸ್ಥಾನದ ಬಗ್ಗೆ, ಅದರ ಜೊತೆಗೆ ಅಲ್ಲಿನ ದಾಸೋಹದ ಬಗ್ಗೆನೂ ನಾನು ನಮ್ಮ ಮನೆಯವರು ತಿಳಿಸ್ಕೊಟ್ವಿ. ಅದರಲ್ಲಿ ನಮಗೆ ಏನು ಗೊತ್ತೈತೆ ಎಲ್ಲ ಮಾಹಿತಿ ನಿಮಗೆ ಹೇಳ್ಕೊಟ್ವಿ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಉಳ್ವಿಗೆ ಯಾರೆಲ್ಲ ಹೋಗಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾವು ಉಳ್ವಿಗೆ ಭಾಳ ದಿನದ ಮೇಲೆ ಬಂದೇವಿ. ಮದ್ವೆ ಟೈಮ್ನಾಗ ಬಂದಿದ್ದು, ಅಂದ್ರೆ 8 ವರ್ಷದ ಹಿಂದೆ ಬಂದಿದ್ದು, ಹೊಳ್ಳಿ ಇವಾಗ ಬಂದೇವಿ. ಸೊ ನಮಗೂ ದೇವಸ್ಥಾನ ಎಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಫ್ಯಾಮ್ಲಿ ಜೊತೆನೂ ಸ್ಪೆಂಡ್ ಮಾಡತ್ತೀವಲ್ಲ, ಭಾಳ ಖುಷಿ ಅನ್ಸಾತೈತಿ. ಅದ್ರ ಜೊತೆಗೇನ ಅಭಿಷೇಕನೂ ಮಾಡಿಸಿದ್ವಿ, ನೋಡಿದ್ರಲ್ಲ ಯಾವ ಥರ ಎಲ್ಲ ಆತ ಅನ್ನೋದನ್ನು. ಸೊ ಯಾರೆಲ್ಲ ಉಳ್ವಿಗೆ ಬರೋ ಆಸೆ ಇದ್ರೆ ಕಮೆಂಟ್ ಮಾಡಿರಿ, ಹೆಂಗೆ ಹೋಗ್ಬೇಕು ಏನೆಲ್ಲ ಮಾಹಿತಿ ಹೇಳ್ತೇವೆ ನಿಮಗೆ. ಈಗ ನೋಡ್ರಿ ನಾ ಏನು ಮಾಡಾಕತ್ತೀನಿ ಅಂದ್ರೆ ನನ್ನ ಮಕ್ಕಳದ್ದು ಆಟ ಸಾಮಾನು ಜೋಡಿಸ್ಕೊಡತ್ತೀನಿ. ಅಂದ್ರೆ ರೈಲ್ವೇದ ಟ್ರೈನಿಂದ ಆಟ ಆಡೋದು ತೊಗೊಂಬಂದಾರ, ಅದರ ಹಳಿನ ಜೋಡಿಸ್ಕೊಡತ್ತೀನಿ. ಏ ಹುಡುಗಿ ಚಪಾತಿ ಏ ಹುಡುಗಿ ಆ ಕಡೆ ಈ ಕಡೆ ನಡಕ್ ಒಂದದಾವ, ಒಂದಲ್ಲ. ಹಾಂ ಹೌದಾ ಹುಡುಗ ಹಿಂಗಮ್ಮ ನಿನ್ನವನು ಹೊಳಸಲಿ. ತಗೋರಿ ಅಂದ್ರು ಆಡದ ಹೇಳ್ರಿ ಹುಡುಗ ನೋಡ್ರಿ ನಮ್ಮ ಅತ್ತಿನ ಹೇಳ್ಕೊಡತ್ತಾರ ನಮಗೆ ಹೆಂಗ ಲವ್ ಮಾಡ್ಬೇಕನ್ನೋದನ್ನ. ಇನ್ನು ಅವ್ರು ಹೆಂಗ್ ಲವ್ ಮಾಡಿರ್ಬಾರ್ದು ಹೇಳ್ರಿ. ನಾವು ಒಟ್ಟ ಒಂದಿನ ಜಗಳ ಮಾಡಿದ್ ಗೊತ್ತಿಲ್ವಾ ನೋಡ್ರಿ ಆದರ್ಶ ಇದು ದಂಪತಿಗಳು. ನಾವು ಜಗಳ ಒಂದಿನ ಹೊಡೆದಿಲ್ಲ, ಹಂಗ ಜಗಳ ಮಾಡಂಗಿಲ್ವ. ನಾ ದಿನ ಹೊಡಿತೀನಿ. ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಅದು ಯಾವಾಗ ಗೊತ್ತಾಯ್ತಾ ನಾನು. ಹಾ ರೀ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೇಳ್ರಿ. ನಮ್ದು ಎರಡು ಮಿಕ್ಸ್ ಇದ್ದಾಗ ಚಂದ. ಎರಡು ಮಿಕ್ಸ್. ಅವ್ರದ್ದು ಲವ್ ಕಮ್ ಅರೇಂಜ್ ಹಂಗಲ್ಲ, ಅದೇನ ಹ್ಞೂನ್ರಿ. ವಸ್ತಿನ ಬಾಳ ಉಳಿದಿಲ್ಲ, ಬಾಳಾರ ಬೈಂದಲ್ಲಿ ಅದಕ್ಕರೆ ಒಂದಿನ ಆಡ್ದನ ಈಕಿನ ಕಳಿಸೇ ಕೊಟ್ಟಿಲ್ಲ ನೋಡ್ರಿ ಬಾಳ ಅಷ್ಟೇ 2 ದಿನ ಲಾಕ್ಡೌನ್ ನಾಗ 2 ತಿಂಗಳ ಕೆಸರೊಳಗೆ ಉಳಿದಿತ್ತು ನೋಡಿ. ಆ 2 ತಿಂಗಳು ಉಳಿದ್ ಹೆಚ್ಚಿನ ಆಗ್ಬಿಟ್ಟಿತ್ತು. 2 ವರ್ಷಗಟ್ಲೆ ಬರ್ಲಾರ್ದು ಒಂದೇ ಸತಿ ಉಳಿದ ಕೆಲಸ ಮುಟ್ಟಿಸುಗೆ ನಾವ್ ಅಂತ ಅಂದ್ಲ ನಮ್ಮವ್ವ. ಹಂಗಂತ ನಮ್ಮವ್ವ. ಯವ್ವ ನನ್ನ ಹಳೆಯ ಏನು ಹೇಳಿದವ ಹೊಂದ್ಕಿನ ಆಗೋದು.